ಹೆಲೋ ಗಾಯ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ನಮ್ಮಲ್ಲಿ ಸಿಗುವಂಥ ಕಾಡು ಮಾವಿನ ಹಣ್ಣು ಅಂತ ನಾವು ಹೇಳ್ತೀವಿ, ಅದರದ್ದು ಸಾಂಬಾರು ಮಾಡೋಣ. ಇದನ್ನು ಪಪ್ಪ ತೊಗೊಂಬಂದಿದ್ರು, ಅಮ್ಮ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ ಬಕೆಟ್ಗೆ ಹಾಕಿಬಿಟ್ಟು. ರೈನಿ ಸೀಸನ್ನಲ್ಲಿ ಇದು ನಮಗೆ ಸಿಗುತ್ತೆ. ಸ್ವಲ್ಪ ಹುಳಿನೂ ಇರುತ್ತೆ. ಸ್ವಲ್ಪ ಅದಕ್ಕೆ ನಾವು ಏನು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲನ ಹಾಕ್ತೀವಿ, ಸ್ವಲ್ಪ ಸ್ವೀಟ್ ಬರಲಿ ಅಂತ. ನೋಡಿ, ಇಲ್ಲಿ ಅಮ್ಮ ಎಲ್ಲನ ವಾಶ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೋಸ್ಟ್ಲಿ ಇದು ಎಲ್ಲ ಕಡೆನೂ ಸಿಕ್ಕಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಮಾವಿನ ಹಣ್ಣುಗಳು. ನೋಡಿ ತೋರಿಸ್ತಾ ಇದ್ದಾರೆ. ಇದು ಮಳೆಗೆ ಎಲ್ಲ ಅದಾಗೆ ಬಿದ್ದಿರುತ್ತೆ ಹಣ್ಣಾಗಿ. ಸೊ ಇದನ್ನು ನಾವು ತೊಗೊಂಬಂದ್ಬಿಟ್ಟು ಸಾಂಬಾರು ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅಮ್ಮ ಎಲ್ಲನೂ ಪುನಃ ವಾಶ್ ಮಾಡಿ ಈ ಪಾತ್ರೆಗೆ ಹಾಕ್ತಿದ್ದಾರೆ, ನೀವು ನೋಡ್ಬೋದು. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಹುಳಿ ಇರುತ್ತೆ, ಸ್ವೀಟ್ ಇರುತ್ತೆ, ಖಾರ, ಉಪ್ಪು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ತುಂಬ ತಿನ್ನೋಕ್ಕೆ ತುಂಬಾ ಖುಷಿಯಾಗುತ್ತೆ. ಅಮ್ಮ ಎಲ್ಲನೂ ವಾಶ್ ಮಾಡಿ ಇಲ್ಲಿ ಇಡ್ತಾ ಇದ್ದಾರೆ. ಇದೆಲ್ಲನನ್ನು ನಾವು ವಾಶ್ ಮಾಡಿ ತೆಗೆದು ಇಟ್ಬಿಟ್ಟು, ಅದಾದಮೇಲೆ ನಾವು ಇದನ್ನು ಸಿಪ್ಪೆನ ಸುಲಿದ್ಬಿಟ್ಟು ನಾವು ಇದನ್ನು ಸಾಂಬಾರು ಮಾಡ್ತೀವಿ. ನೋಡಿ ತುಂಬಾ ಸಿಕ್ಕೊಂಟು ಈ ಸಾರಿ. ಲಾಸ್ಟ್ ಇಯರ್ ಸಿಕ್ಕಿರಲಿಲ್ಲ. ನೋಡಿ ಇಷ್ಟೊಂದಾಯ್ತು ಇವಾಗ. ಇಷ್ಟು ಎಲ್ಲವನ್ನು ಈಗ ಅಮ್ಮ ಏನು ಮಾಡ್ತಾರೆ, ಒಂದೊಂದಾಗಿ ಮಾವಿನ ಹಣ್ಣಿನ ಸಿಪ್ಪೆ ಸುಲಿದು ಒಂದು ಪಾತ್ರೆಗೆ ಹಾಕ್ತಾರೆ. ನೋಡಿ ಇಲ್ಲಿ ಹಾಕ್ತಾ ಇದ್ದಾರೆ. ಈ ಥರ ಇದೆಲ್ಲವನ್ನು ತೆಗೆದುಬಿಟ್ಟು ಇಟ್ಕೊಬೇಕು. ಹೀಗೆ ಅಮ್ಮ ಎಲ್ಲವನ್ನು ಒಂದೊಂದಾಗಿ ಸಿಪ್ಪೆ ಸುಲಿದು ತೆಗೆದಿಟ್ಟು ಇಡ್ತಾ ಇದ್ದಾರೆ. ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಏನಾದ್ರೂ ಚೇಂಜಸ್ ಮಾಡ್ಕೊಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಲ್ಲವನ್ನು ಹೀಗೆ ಸುಲಿದಿಟ್ಕೊತಾ ಇದ್ದಾರೆ ಅಮ್ಮ. ಹೀಗೆ ಮಾಡ್ಕೊಳ್ತಾ ಇರಲಿ. ನಾನು ಹೊರಗಡೆ ಒಂದು ಸ್ವಲ್ಪ ತೋರಿಸೋಣ ಅಂತ ಬಂದೆ. ಇದು ನಮ್ಮ ಮನೆ ಮುಂದ್ಗಡೆ ಇರೋವಂಥದ್ದು. ನೋಡಿ ಹೆಂಗಿದೆ ಅಂತ. ಇದನ್ನು ಅಂದರೆ ಹಸುಗಳು ತಿನ್ನೋವಂಥದ್ದು. ಬಟ್ ಇಲ್ಲಿ ಯಾರೂ ಅಷ್ಟೊಂದು ಹಸುಗಳು ಸಾಕಿಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ದೂರದಿಂದ, ಅದನ್ನೇ ತೋರಿಸೋಣ ಅಂತ ಬಂದೆ. ಇದು ನಮ್ಮ ಮನೆ ಮುಂದೆ ಇರೋವಂಥದ್ದು. ನೋಡಿ ಅಷ್ಟರಲ್ಲಿ ಅಮ್ಮ ಸುಮಾರು ಮಾವಿನ ಹಣ್ಣನ್ನು ಸಿಪ್ಪೆನ ತೆಗೆದಿಟ್ಟಿದ್ರು. ಆಲ್ಮೋಸ್ಟ್ ಆಯ್ತಾ ಬಂತು. ಇಷ್ಟೊಂದು ಆಗಿದೆ. ಇವಾಗ ಇದನ್ನು ನಾವು ಸಾಂಬಾರು ಮಾಡೋಣ. ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ, ಮತ್ತು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಎಲ್ಲವನ್ನು ಹಾಕ್ಕೊಬೇಕು. ನೋಡಿ ಇಲ್ಲಿ ನಾನು ಹಾಕಿದ್ದೀನಿ. ಅದನ್ನೆಲ್ಲವನ್ನು ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ತುಂಬಾ ಸಿಂಪಲ್ ರೆಸಿಪಿ. ಇದಕ್ಕೆ ಸ್ವಲ್ಪ ಆನಿಯನ್ ಹಾಕಿ, ಆನಿಯನ್ನು ನಾವು ಫ್ರೈ ಮಾಡ್ಕೊಬೇಕು. ಆನಿಯನ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾವು ನೋಡಿ ಇಷ್ಟೊಂದು ಮಾವಿನ ಹಣ್ಣು ಏನು ತೆಗೆದಿಟ್ಟಿದ್ದೀವಿ, ಆ ಮಾವಿನ ಹಣ್ಣನ್ನು ಫ್ರೈ ಆಗಿರೋಂತಹ ಆನಿಯನ್ಗೆ ನಾವು ಹಾಕ್ಕೊಬೇಕು. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ. ಇವಾಗ ಇದನ್ನು ನಾನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಮಾವಿನ ಹಣ್ಣುಗಳನ್ನು ಫ್ರೈ ಆಗಿರೋ ಆನಿಯನ್ ಮೇಲೆ ಹಾಕಬೇಕು. ಇದು ನೋಡಿ ಹಣ್ಣಾಗಿದೆ, ಅಷ್ಟೊಂದು ಹುಳಿ ಅನ್ನೋದೇನು ಇರಲ್ಲ. ನಾವು ಹುಳಿ ಅನಿಸಿದರೆ ಸ್ವಲ್ಪ ಬೆಲ್ಲನೂ ನಾವು ಹಾಕೊಬೋದು. ನೋಡಿ ಎಲ್ಲನೂ ನಾನು ಇವಾಗ ಹಾಕಿದ್ದೀನಿ.
ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ ಏನು ಸಿಗುತ್ತೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿ ಆಗಿರುತ್ತೆ, ನಮಗೂ ಒಳ್ಳೆಯದು. ಸೊ ಇದೆಲ್ಲನೂ ನಾನು ಹಾಗೆಯೇ ತಿರುಗಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಆಯಿಲೆಲ್ಲ ಹಿಡ್ಕೊಳ್ಳಿ ಚೆನ್ನಾಗಿ ಅಂತ. ಇದೆಲ್ಲ ಆದಮೇಲೆ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ತುಂಬ ಇರೋದ್ರಿಂದ ನಾನು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಇದಕ್ಕೆ. ಹಾಗೆ ಖಾರದ ಪುಡಿ ಜೊತೆಗೆ ಸ್ವಲ್ಪ ಸಂಬಾರ ಪೌಡರನ್ನು ಹಾಕಬೇಕು, ಹಾಗೆ ಜೀರಿಗೆ ಪೌಡರನ್ನು ನಾವು ಹಾಕಬೇಕು. ನೋಡಿ ಇಲ್ಲಿ ಹಾಕಿದ್ದೀನಿ ಸಂಬಾರ ಪೌಡರು ಹಾಗೆ ಜೀರಿಗೆ ಪೌಡರ್. ಇದೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಇದು ತುಂಬಾ ಸಿಂಪಲ್ ಇದೆ ನೋಡಿ. ಇದನ್ನೆಲ್ಲ ತಿರುಗಿಸ್ಕೊಬೇಕು, ಎಲ್ಲ ಮಿಕ್ಸ್ ಆಗಬೇಕು, ಖಾರ ಅದಕ್ಕೆ ಹಿಡ್ಕೊಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಿದ್ದೀನಿ, ಬೆಲ್ಲ ಹಾಗೆ ಇಡ್ತಿದ್ದೀನಿ, ಅದಾಗೆ ಅದು ಕರಗುತ್ತೆ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಈ ನೀರು ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಹಾಗೆ ಮುಚ್ಚಿಡಬೇಕು ಒಂದು ಸ್ವಲ್ಪ ಹೊತ್ತು. ಅದು ಅದಾಗೆ ಬೇಯುತ್ತೆ, ಹಾಗೆ ಬೆಲ್ಲನೂ ಕೂಡ ಕರಗುತ್ತೆ ಅದ್ರ ಜೊತೆಗೆ. ನೋಡಿ ಹಾಗೆ ಇಡಬೇಕು. ಅದ್ರ ಒಂದು ಮುಚ್ಚಿಟ್ಟಿರ್ತೀನಿ. ಈಗ ನೋಡಿ ಕುದೀತಾ ಇದೆ, ಈ ರೀತಿ ಎಲ್ಲ ಹಿಡ್ಕೊಳ್ತಾ ಇದೆ, ಖಾರ ಉಪ್ಪು ಖಾರ ಮಾವಿನ ಹಣ್ಣಿಗೆ ಚೆನ್ನಾಗಿ. ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು, ಸುಮಾರು ಹೊತ್ತೇ ಆಯಿತು, ಒಂದು 15 ಮಿನಿಟ್ಸ್ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಮಾವಿನ ಹಣ್ಣಿಂದು ಕರಿ ಏನಿದೆ ಆಯಿತು. ಇದು ರೈಸ್ ಜೊತೆಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.